ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಿನ್ನೆಯಷ್ಟೇ ಘೋಷಣೆಯಾಗಿದ್ದ ಕದನ ವಿರಾಮ ಒಪ್ಪಂದ ಕಸದ ಬುಟ್ಟಿಗೆ ಬಿದ್ದಂತಿದೆ. ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ ಮುಂದುವರೆದಿದೆ. ಇರಾನ್ ವಾರ್ನಿಂಗ್ ಕೊಟ್ಟರೂ ಇಸ್ರೇಲ್ ಮಾತ್ರ ದಾಳಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇಸ್ರೇಲ್ ದಾಳಿ ನಡೆಸಿದೆ. ಲೆಬನಾನ್ನಲ್ಲಿ ನಡೆದ ಭೀಕರ ದಾಳಿಯಲ್ಲಿ ಇಸ್ರೇಲ್ ಹಿಜ್ಬುಲ್ಲಾ ಮುಖ್ಯಸ್ಥ ನಹೀಮ್ ಖಾಸಿಂನನ್ನ ಕೊಂದಿರುವುದಾಗಿ ಹೇಳಿಕೊಂಡಿದೆ. ಯುದ್ಧದ ಹೊರತಾಗಿ ಇಸ್ರೇಲ್ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ಭಾರೀ ದಾಳಿ ನಡೆಸ್ತಾ ಇದೆ. ಈ ದಾಳಿಗಳಲ್ಲಿ ಖಾಸಿಂ ಸಾವನ್ನಪ್ಪಿದ್ದಾನೆ ಅಂತ ಶಂಕಿಸಲಾಗಿದೆ. ಬೈರೋತ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಖಾಸಿಂ ಸಾವನ್ನಪ್ಪಿದ್ದಾನೆ. ಈ ದಾಳಿಗಳಲ್ಲಿ 250ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಕದನ ವಿರಾಮ ಉಲ್ಲಂಘಿಸಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರಿಸಿರೋದಕ್ಕೆ ಇರಾನ್ ಮತ್ತೆ ಸಿಡಿದೆದ್ದಿದೆ. ಇಸ್ರೇಲ್ ನಡೆಯನ್ನ ಖಂಡಿಸಿ ಇರಾನ್ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಅಲ್ಲದೆ ಹರ್ಮುಜ್ನಲ್ಲಿರುವಂತಹ ಹಡಗುಗಳ ಮೇಲೆ ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಹೀಗಾಗಿ ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ ಹೋಗ್ತಾ ಇವೆ. ಹೀಗಾಗಿ ಹಡಗುಗಳಿಂದ ಸಿಬ್ಬಂದಿ ಮತ್ತೆ ಆತಂಕದಲ್ಲಿ ಸಿಲುಕಿದ್ದಾರೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಇರಾನ್ ತೀವ್ರವಾಗಿ ಖಂಡಿಸಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಇರಾನ್ ಅಧ್ಯಕ್ಷ ಮಸೌದ್ ಪಜೆಶ್ಕಿಯಾನ್ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುವ ಮೂಲಕ ಕದನ ವಿರಾಮ ಒಪ್ಪಂದವನ್ನ ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ. ಇದು ವಂಚನೆ ಮತ್ತು ಅಪಾಯಕಾರಿ ಸಂಕೇತವಾಗಿದೆ. ಅಲ್ಲದೆ ಮಾತುಕತೆಗಳನ್ನು ಅರ್ಥಹೀನಗೊಳಿಸುತ್ತೆ. ನಮ್ಮ ಬೆರಳುಗಳು ಟ್ರಿಗರ್ ಮೇಲೆಯೇ ಇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕದನ ವಿರಾಮದ ಮಧ್ಯೆಯೂ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 106 ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ ಮೇಲೆ ದಾಳಿ ಬಳಿಕ ನೀಲಿ ಚಿತ್ರಗಳ ಮಾಜಿ ತಾರೆ ಮಿಯಾ ಖಲೀಫಾ ಕಣ್ಣೀರು ಹಾಕಿದ್ದಾರೆ. ಸದ್ಯ ಅಮೆರಿಕದಲ್ಲಿ ನೆಲೆಸಿರುವ ಮಿಯಾ ಖಲೀಫಾ ಮೂಲತಃ ಲೆಬನಾನ್ ಅವರು. ಹೀಗಾಗಿ ತಾಯ್ನಾಡಿನ ಮೇಲೆ ನಡೆದ ಬಾಂಬ್ ದಾಳಿಯನ್ನ ಮಿಯಾ ಖಂಡಿಸಿದ್ದಾರೆ. Residential buildings, on schools, on hospitals, on civilian infrastructure, on cemeteries with funeral processions in the midst of a ceasefire. I don't know how to reconcile my tax dollars doing this to my homeland. I feel like it's really important to get on here and ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿರೋದಕ್ಕೆ ಟ್ರಂಪ್ ಕೆಂಡಾಮಂಡಲವಾಗಿದ್ದಾರೆ. ತಕ್ಷಣವೇ ಹರ್ಮುಜ್ ಓಪನ್ಗೆ ಟ್ರಂಪ್ ಆಗ್ರಹಿಸಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಇರಾನ್ ಸುತ್ತಮುತ್ತ ಅಮೆರಿಕದ ನೌಕಾಪಡೆ, ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಸಿಬ್ಬಂದಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಇವೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗಿರುವಂತಹ ಹಿನ್ನೆಲೆ 426 ತೈಲ ಹಡಗು ಮತ್ತು 53 LPG ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಉಳಿದಿವೆ. ಹರ್ಮುಜ್ ದಾಟಲು ಯತ್ನಿಸಿದ್ರೆ ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದ ಹಿನ್ನೆಲೆ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿವೆ. ಕದನ ವಿರಾಮ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗು ಆಗಮಿಸ್ತಾ ಇದೆ. ಹರ್ಮುಜ್ ದಾಟಿ LPGಯನ್ನ ಹೊತ್ತಂತಹ ಹಡಗು ಮುಂಬೈಗೆ ಬಂದು ತಲುಪಿದೆ. ಭಾರತದ ಧ್ವಜವನ್ನ ಹೊತ್ತ ಗ್ರೀನ್ ಆಶಾ ಎಂಬಂತಹ ಹಡಗು 15,400 ಮೆಟ್ರಿಕ್ ಟನ್ನಷ್ಟು LPGಯನ್ನ ಹೊತ್ತು ಮುಂಬೈ JNPAಗೆ ಆಗಮಿಸಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆಯಾಗಿ ಇಂದಿಗೆ 40 ದಿನ ಪೂರೈಕೆಯಾಗಿದೆ. ಈ ನಿಟ್ಟಿನಲ್ಲಿ ಇರಾನ್ನಲ್ಲಿ ಶೋಕಾಚರಣೆ ಆಚರಿಸಲಾಗುತ್ತಿದೆ. ಉರ್ಮಿಯಾದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಸಿ ಶೋಕಾಚರಣೆ ನಡೆಸಲಾಯಿತು. ಈ ವೇಳೆ ಮಕ್ಕಳು, ಮಹಿಳೆಯರು ಸೇರಿದಂತೆ ಇರಾನ್ನ ಸಾವಿರಾರು ನಾಗರಿಕರು ಭಾಗಿಯಾಗಿ ಅಯತುಲ್ಲಾ ಖಮೇನಿಯ ಸ್ಮರಣೆ ಮಾಡಿದರು. ಗ್ಯಾಸ್ ಅಭಾವದ ಸುದ್ದಿಗಳನ್ನು ನೋಡೋಣ. ರಾಜ್ಯದಲ್ಲಿ ಆಟೋ LPG ಕೊರತೆ ಮುಂದುವರೆದಿದೆ. ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಕೊರತೆಯನ್ನೇ ನೆಪವಾಗಿಸಿಕೊಂಡು ಬಂಕ್ಗಳು ಮನಸೋ ಇಚ್ಛೆ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಪ್ರತಿ ಲೀಟರ್ ಗ್ಯಾಸ್ಗೆ 135 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಕೆಲ ಬಂಕ್ಗಳಲ್ಲಿ 95 ರೂಪಾಯಿ ದರ ಇದ್ರೆ ಮತ್ತೆ ಕೆಲವು ಬಂಕ್ಗಳಲ್ಲಿ 120 ರೂಪಾಯಿ ದರ ನಿಗದಿ ಮಾಡಲಾಗಿದೆ. RN ಶೆಟ್ಟಿ ರಸ್ತೆಯಲ್ಲಿರುವಂತಹ ಅಮೂಲ್ಯ LPG ಬಂಕ್ನಲ್ಲಿ 135 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂಡಿಯನ್ ಗ್ಯಾಸ್ ಪಂಪ್ದಲ್ಲಿ 135 ರೂಪಾಯಿ ಅನ್ನುವಂಥ ರೇಟ್ ಬೋರ್ಡನ್ನು ಕಾಣಿಸಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಆಟೋದವರು ಹಾಕ್ಲಿಕ್ಕೆ ಬಂದಿದ್ದಿಲ್ಲ. ಪಾಪ ಅವ್ರ ಕೆಲಸಗಾರರು ಅವ್ರ ರೇಟ್ ಇಲ್ಲಿದೆ ಅನ್ನೋದು ತೋರಿಸಿದ್ದಾರೆ ನಮಗೆ. ಹುಬ್ಬಳ್ಳಿ ನಗರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ 120, 100 ರೂಪಾಯಿ, 105, 115 ಈ ಥರ ರೇಟ್ಗಳಿದ್ದಾವೆ. ಈಗಾಗಲೇ ನಾವು ಮಾನ್ಯ ಸಂಬಂಧಪಟ್ಟ ಇಲಾಖೆಗೆ ಚರ್ಚೆ ಮಾಡಿದ್ದೀವಿ. ನಾಳೆ ಅಥವಾ ನಾಡ್ದ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಸಂಬಂಧಪಟ್ಟ ಇಲಾಖೆದವರು ಕೂಡ
ಸಭೆ ಮಾಡ್ತೀವಿ ಅಂತ ಕೂಡ ನಮಗೆ ಭಾಳಷ್ಟು ತೊಂದರೆಯಲ್ಲಿ ಭಾಳ ಇವತ್ತಿನ ದಿನ ಏನು ಹೇಳ್ಬೇಕಂತಂದ್ರೆ ಆಟೋದವ್ರು ಏನು ಕೆಲಸ ಮಾಡ್ಬೇಕನ್ನೋದು ಗೊತ್ತಾಗ್ತಾಯಿಲ್ಲ ಮೊದಲೇ ಮತ್ತು ಒಂದು ಕಡೆ 135 ರೂಪಾಯಿ, ಒಂದು ಕಡೆ 120 ರೂಪಾಯಿ, ಒಂದು ಕಡೆ 105 ರೂಪಾಯಿ. ಪೆಟ್ರೋಲ್ ನೋಡಿದ್ರೆ 110 ರೂಪಾಯಿ. ಆಟೋದವ್ರು ಪೆಟ್ರೋಲ್ ಹಾಕುವಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ LPG ಬಂಕ್ನಲ್ಲಿ ರೇಟ್ ಒಂದು ದಿನನಿತ್ಯ ಏರಾಗತೈತಿ. ಎದ್ರ ಸಂಬಂಧ ಏರಾಗತೈತಿಯೋ ಗೊತ್ತಿಲ್ಲ. ಅಲ್ಲಿ ಯುದ್ಧ ಅಂತಾರೆ, ಇಲ್ಲಿ ನೋಡಿದ್ರೆ ಸ್ಟಾಕ್ ಇಲ್ಲ ಅಂತಾರೆ. ಮುಂದೆ ಆಟೋದವ್ರ ಪರಿಸ್ಥಿತಿ ಏನಾಗಬೇಕಪ್ಪ ಅಂತಂದ್ರೆ ಅದು ತಾವೇ ನಿರ್ಧಾರ ಮಾಡಬೇಕು. ಗೌರ್ಮೆಂಟ್ ಸರ್ಕಾರಲಿಂದ ಏನು ಅನುದಾನ ನೀಡ್ತಿರೋ ಗೊತ್ತಿಲ್ಲ. ಒಂದು ಆಟೋ ಡ್ರೈವರ್ಗೆ ಇವತ್ತು ಏನು ಅನುದಾನ ಕೊಡ್ತಿರೋ ಅದು ಕೊಟ್ಟಿಲ್ಲ ಇನ್ನೂ ಮಟ್ಟ ಆದ್ರೆ ಅದನ್ನು ರಾಯಚೂರಿನಲ್ಲಿ ಲೀಟರ್ ಆಟೋ LPGಗೆ 120 ರೂಪಾಯಿ ಏರಿಕೆ ಮಾಡಲಾಗಿದೆ. ಗ್ಯಾಸ್ ಕೊರತೆಯಾಗಿದೆ ಅಂತ ವಾರಗಟ್ಟಲೆ ಬಂಕ್ ಬಂದ್ ಮಾಡಿದ್ದ ಮಾಲೀಕರು ಈಗ ಏಕಾಏಕಿ 120 ರೂಪಾಯಿಗೆ ಬೆಲೆ ಏರಿಕೆ ಮಾಡಿದ್ದಾರೆ. ಇದರಿಂದ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಆಟೋ ಚಾಲಕರು ಸ್ಥಳಕ್ಕೆ ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳನ್ನು ಕರೆಸುವಂತೆ ಪಟ್ಟು ಹಿಡಿದಿದ್ರು. ಗ್ಯಾಸಿನ ರೇಟ್ ಇವರು ದಿನ ಹೆಚ್ಚಿಗೆ ಮಾಡಕತ್ತಾರೆ. ಅವ್ರಂತಾರ 91 ರುಪೀಸು, ಇವ್ರಂತಾರ 85 ರುಪೀಸು, ಇವ್ರಂತಾರ ಇವತ್ತು 120 ರುಪೀಸ್. ನಮಗೆ ರೇಟ್ ಹೆಚ್ಚಿಗೆ ಆಗೋದು 10 ರೂಪಾಯಿ ಕೊಡ್ತಾರೆ. 10 ರೂಪಾಯಿಗಿನ್ನ 1 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ನೀನು ಬೇಡಪ್ಪ ನಾನು ಬೇರೆ ಆಟೋಗೆ ಹೋಗ್ತೀನಿ ಅಂತಾರೆ. ಬೇರೆ ಆಟೋನು ಡೀಸೆಲ್ ಗಾಡಿ ಅವ್ನು ಬರ್ತಾನೆ, ಪೆಟ್ರೋಲ್ ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾನೆ. CNG ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾರೆ. ನಾವು 15 ದಿವಸ ಆಯಿತು ಆಲ್ಮೋಸ್ಟ್ ಆ ಗಾಡಿ ಬಂದ್ ಮಾಡಿ. ನಮ್ಮ ಜೀವನ ಹೆಂಗೆ ನಡಿಬೇಕು ಸರ್? ನಮ್ಮ ಹೆಂಡತಿ ಮಕ್ಳಿಗೆ ಯಾರು ಸಾಕಬೇಕು? ಹಾಂ, ನೀವು ರಾಜಕಾರಣಿಗಳು ಯಾರು ಬರೋರೆಲ್ಲ ಕೇಳೋರೆಲ್ಲ ನಮ್ಗೆ ML ಇಲ್ಲ, ಕೌನ್ಸಿಲರ್ ಇಲ್ಲ, ಯಾರಿಲ್ಲ, ಮಿನಿಸ್ಟರ್ ಇಲ್ಲ, ಯಾರಿಲ್ಲ. ಯಾರನ್ನ ಬಂದು ನಮ್ಮ ಗೋಳು ಏನಾದಂತ. ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಮತ್ತು ಇಂಧನ ಕೊರತೆ ಉಂಟಾಗಿದೆ. ಇದು ಮೀನುಗಾರರಿಗೂ ಕೂಡ ತಟ್ಟಿದೆ. ಆಳ ಸಮುದ್ರ ಮೀನುಗಾರಿಕೆಗೆ ಡೀಸೆಲ್ ಸಿಗದೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಕಂಗಾಲಾಗಿದ್ದಾರೆ. ಆಳ ಸಮುದ್ರಕ್ಕೆ ಹೋದ್ರೆ 8 ದಿನ ಸಮುದ್ರದಲ್ಲೇ ಉಳಿಯಬೇಕು. ಈ ವೇಳೆ ಬೋಟ್ಗಳಲ್ಲಿ ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಮತ್ತು ಬೋಟ್ಗೆ ಸಾಕಾಗುವಷ್ಟು ಡೀಸೆಲ್ ದಾಸ್ತಾನು ಸಿಗ್ತಾ ಇಲ್ಲ ಅಂತ ಮೀನುಗಾರಿಕೆಯನ್ನೇ ಸ್ಥಗಿತಗೊಳಿಸಿದ್ದಾರೆ. ಈ ಹಿನ್ನೆಲೆ ಉತ್ತರ ಕನ್ನಡದಲ್ಲಿ 60% ಮೀನುಗಾರಿಕೆ ಸ್ಥಗಿತಗೊಂಡಿದೆ. ಮೀನುಗಾರಿಕೆ ಕೂಡ ಡೀಸೆಲ್ ಸರಿಯಾದ ಪೂರೈಕೆ ಆಗ್ತಾ ಇಲ್ಲ. ಇವತ್ತು ಭಯದಿಂದಲೂ ಕೂಡ ನಾವು ಇವತ್ತು ಮೀನುಗಾರಿಕೆ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಡೀಸೆಲ್ ಏನಾಗಿದೆ, ಇವತ್ತು ಏನಾದರೂ ಮೀನುಗಾರಿಕೆ ಹೋದಾಗ ಡೀಸೆಲ್ ನಮಗೆ ಪೂರೈಕೆ ಆಗದೇ ಇರೋದ್ರಿಂದ ನಾಳೆ ಸಿಗ್ತದೋ ಇಲ್ಲೋ ಹೇಳ್ಕೊಂಡು ಭಯ. ಇವತ್ತು ಆದ್ದರಿಂದ ಏನಾಗಿದೆ, ಈ ದೇಶದ ಮೀನುಗಾರರ ನಾವು ಕೂಡ ಎಲ್ಲರಂತೆಯೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಒಂದು ಬೋಟ್ ಹೊರಗೆ ಹೋದಾಗ ಬೋಟಲ್ಲೇ ಅಡುಗೆ ಮಾಡಬೇಕು, ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ನಾವು ಸ್ಟಾಕ್ ಮಾಡ್ತಾ ಇದ್ವಿ ಸಿಲಿಂಡರ್ಗಳಿಗೆಲ್ಲ. ಇವಾಗ 1 ಸಿಲಿಂಡರ್ ಸಿಕ್ಕಿದ್ರೆ ದೊಡ್ಡದು, 1 ಸಿಲಿಂಡರ್ ಸಿಕ್ಕಿದ್ರೆ 3 ದಿನನೂ ಬರಲ್ಲ. ಸೊ ಆ ಕಾರಣಕ್ಕೆ ಮಂಗಳೂರಿನ ಕಡಲ ತೀರದಲ್ಲೂ ಮೀನುಗಾರರ ಮೇಲೆ ಮಧ್ಯಪ್ರಾಚ್ಯದ ಯುದ್ಧದ ಕರಿನೆರಳು ಬಿದ್ದಿದೆ. ಗ್ಯಾಸ್ ಮತ್ತು ಡೀಸೆಲ್ ಸಿಗದೆ 80% ಬೋಟ್ಗಳು ದಡದಲ್ಲೇ ಲಂಗರು ಹಾಕಿವೆ. ಇವತ್ತಿನ ದಿವಸಕ್ಕೆ ಬೋಟ್ಗಳ ಸಮಸ್ಯೆಯನ್ನು ಗ್ಯಾಸ್ ಆಗಲಿ ಮತ್ತು ಡೀಸೆಲ್ ಆಗಲಿ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಎಕ್ಸ್ಪೋರ್ಟ್ ಆಗುವಂಥ ವಿಷಯಗಳು ಇರ್ತದೆ. ಇವಾಗ ಈ ಎಕ್ಸ್ಪೋರ್ಟ್ಗಳು ಆಗ್ತದೆ ಅಂತ ಹೇಳ್ಬಿಟ್ಟು ಯಾವುದನ್ನು ನಾವು ಧೈರ್ಯ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಮೀನು ಕಮ್ಮಿ. ಭಾರತದ ಮೇಲೆ ಕೊಲ್ಲಿ ಯುದ್ಧದ ಸೈಡ್ ಎಫೆಕ್ಟ್ ಹಿನ್ನೆಲೆ ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಸಂಘರ್ಷ ಮುಂದುವರೆದಿದೆ. ಈ ಕುರಿತು ಮಾತನಾಡಿದ ಸಚಿವ KH ಮುನಿಯಪ್ಪ, ತೈಲ ಅನಿಲ ಪೂರೈಕೆ ಕೇಂದ್ರಕ್ಕೆ ಸೇರಿದ್ದು, ಇದರಲ್ಲಿ ರಾಜ್ಯದ ಪಾತ್ರವೇನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬ್ಲಾಕ್ನಲ್ಲಿ ಮಾರಾಟ ಆಗೋದನ್ನ ನಾವು ತಡೆಯಬಹುದು. ಹೆಚ್ಚು ಗ್ಯಾಸ್ ಪೂರೈಕೆಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಆದರೆ ಕೇಂದ್ರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ನಾಳೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಜೊತೆ ಸಭೆ ಇದೆ. ಅವರು ಏನು ವರದಿ ಕೊಡ್ತಾರೆ ನೋಡೋಣ ಅಂದಿದ್ದಾರೆ. ಉತ್ತರದ ದೇಶ ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ರೇಟ್ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದಕ್ಕೆ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ. ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಶಿವಾನಂದ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಸಚಿವರು ಕೇಂದ್ರದ ತಾರತಮ್ಯ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ನೋಡಿ, ಅವರು ಈ ಥರ ಯಾವುದೇ ಒಂದು ಸಲಹೆ ಕೊಡಬೇಕಾದ್ರೆ ಅದು ಸಮಂಜಸವಾಗಿರಬೇಕು ಮತ್ತು ಅದು ಎಲ್ಲ ಆಲೋಚನೆ ಮಾಡಿ ಹೇಳುವಂಥದ್ದು ಆಗಬೇಕು. ಇವತ್ತು ಜನ ಅಷ್ಟು ಸುಲಭವಾಗಿ ಇವ್ರು ಹೇಳಿದ ತಕ್ಷಣ ಅವರು ಹೋಗಕ್ಕೆ ಆಗೋದಿಲ್ಲ.
ಯಾಕಂತ ಹೇಳಿದ್ರೆ ಅವರು ಈ ವ್ಯವಸ್ಥೆ ಒಳಗಾಗಿರ್ತಾರೆ. ಯಾವುದೇ ಸಲಹೆ ಕೊಡಬೇಕಾದ್ರೆ ಅದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಸಲಹೆಗಳು ಕೊಡಬೇಕು. ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಏನೋ ಹೇಳ್ಬಿಟ್ಟು ಹೋಗುವಂಥದ್ದಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ. ನಮ್ಮ ಭಾರತ ದೇಶಕ್ಕೆ ಎಷ್ಟೋ ಪ್ರಭಾವ ಆಗಿದೆ. ಪಾಪ ಆಟೋ ಡ್ರೈವರ್ಸು, ಹೆಣ್ಮಕ್ಳು, ಅವರು ಗೋಳು ಕೇಳ್ತಕ್ಕಂಥವ್ರು ಇಲ್ಲ. ಈಗ ನಮ್ಮ ಎಂ ಪಿಗಳು ಒಬ್ಬರು ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ಅವರು ಒಬ್ಬರನ್ನೂ ಹಿಡಿತಾ ಇಲ್ಲ, ತಿರ್ಗ ಮುರ್ಗ ನಮ್ಮನ್ನೇ ಹಿಡಿತೀರಿ. ಒಂದ್ರ ಮೇಲೆ ಯಾಕೆ ಪಾಪ ಈಗ ಆಟೋ ಹೊಡಿ ಗಂಡ ಹೆಂಡ್ತಿ ಕೂಡ ಪಾಳಿ ಹಚ್ಕೊಂಡು ನಿಂತಾರೆ. ಇಲ್ಲ, ನನ್ನ ಜೋಳಿ ಖಾತೆ ಕೊಟ್ಟ ಮೇಲೆ ನಾನೇನು ಆಕಾಶದಿಂದ ಹಿಡ್ಕೊಂಬರೋಕ್ಕಾಗತ್ತೆ ಅದನ್ನೆಲ್ಲ. ಈಗ ಎಲೆಕ್ಷನ್ನ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ರಾಜ್ಯದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ಮತದಾನ ಬಹುತೇಕ ಶಾಂತಿಯುತವಾಗಿ ನಡೆದು ಹೋಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಗ್ರಾಮಾಂತರ ಪ್ರದೇಶದಲ್ಲಿ ಮತದಾನಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 284 ಮತಗಟ್ಟೆಯಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬಾಗಲಕೋಟೆ ಉಪಚುನಾವಣೆ ಮತದಾನ ಮುಕ್ತಾಯವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಯಲ್ಲಿ ಭದ್ರವಾಗಿದೆ. ಕೊನೆ ಕ್ಷಣದಲ್ಲಿ ಮತದಾನಕ್ಕೆ ಕೆಲ ಮತಕೇಂದ್ರಗಳಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಕೇರಳಂನಲ್ಲಿ ವಿಧಾನಸಭಾ ಚುನಾವಣೆ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಕೇರಳಂನ ಸಿಎಂ ಪಿಣರಾಯಿ ವಿಜಯನ್ ಕಣ್ಣೂರಿನಲ್ಲಿ ಮತದಾನವನ್ನು ಮಾಡಿದ್ರು. ಇನ್ನು ಕಾಂಗ್ರೆಸ್ನ ಎಂಪಿ ಕೆಸಿ ವೇಣುಗೋಪಾಲ್ ಕೂಡ ತಿರುವಂಪಾಡಿಯಲ್ಲಿ ಮತದಾನ ಮಾಡಿದ್ರು. ನಟರಾದ ಮೋಹನ್ ಲಾಲ್, ನಟ ಪೃಥ್ವಿರಾಜ್ ಸುಕುಮಾರನ್ ಹಾಗೂ ನಟ ಮಮ್ಮುಟ್ಟಿ ಮತ್ತು ಅವರ ಪತ್ನಿ ಹಕ್ಕು ಚಲಾವಣೆ ಮಾಡಿದ್ರು. ಪುದುಚೇರಿಯಲ್ಲಿ ವಿಒಸಿ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾರರನ್ನ ಸೆಳೆಯೋಕೆ ರೋಬೋಟ್ ಬಳಕೆ ಮಾಡಲಾಗಿದ್ದು, ಮತಗಟ್ಟೆಗೆ ಬರುವ ಜನರಿಗೆ ಹೂ ಕೊಟ್ಟು ರೋಬೋಟ್ ನೀಲಾ ಸ್ವಾಗತವನ್ನು ಕೋರಿತು. ಇನ್ನು ಅಸ್ಸಾಂನಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಮತದಾನ ಮುಕ್ತಾಯವಾಗಿದೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಬಿಜೆಪಿ ಗೆದ್ದರೆ ಜನರಿಗೆ 6 ಗ್ಯಾರಂಟಿಗಳನ್ನು ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ವಿಪಕ್ಷ ನಾಯಕ ಸುವೆಂದು ಅಧಿಕಾರಿಯ ಭದ್ರಕೋಟೆ ಹಲ್ಡಿಯಾದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ, ಆಡಳಿತಾರೂಢ ರಾಜ್ಯ ಸರ್ಕಾರ ಬಂಗಾಳವನ್ನ ಹಿಂದಕ್ಕೆ ಎಳೆಯುತ್ತಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಾಗರಿಕರಿಗೆ ಸರ್ಕಾರಿ ಸೌಲಭ್ಯ, ನುಸುಳುಕೋರರ ನಿರ್ಮೂಲನೆ, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಸೇರಿದಂತೆ 6 ಗ್ಯಾರಂಟಿಗಳನ್ನು ಜಾರಿ ಮಾಡುವುದಾಗಿ ಹೇಳಿದರು. ಬಾರಾಮತಿ ವಿಧಾನಸಭಾ ಉಪಚುನಾವಣೆಯಲ್ಲಿ ದಿವಂಗತ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ವಿರೋಧವಾಗಿ ಆಯ್ಕೆ ಖಚಿತವಾಗಿದೆ. ಬಾರಾಮತಿ ಉಪಚುನಾವಣೆ ರಣಕಣದಿಂದ ತನ್ನ ಅಭ್ಯರ್ಥಿಯನ್ನು ಹಿಂತೆಗೆದುಕೊಳ್ಳುವುದಾಗಿ ಮಹಾರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಸಪ್ಕಲ್ ಘೋಷಣೆ ಮಾಡಿದರು. ಈ ಮೂಲಕ ಏಪ್ರಿಲ್ 23ರಂದು ನಡೆಯಲಿರುವಂತಹ ಉಪಚುನಾವಣೆಯಲ್ಲಿ ಸುನೇತ್ರಾ ಪವಾರ್ ಅವಿರೋಧ ಆಯ್ಕೆಯಾಗಲಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಅಕಾಲಿಕ ಸಾವಿನ ಬಳಿಕ ಅವರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಗುತ್ತಿದೆ. ಪಿಯುಸಿ ರಿಸಲ್ಟ್ ಸುದ್ದಿಗಳನ್ನು ನೋಡೋಣ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿ 86% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳ ಆಗಿದೆ. ಎಂದಿನಂತೆ ಈ ವರ್ಷವೂ ವಿದ್ಯಾರ್ಥಿನಿಯರು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ ಪಾಸ್ಗೆ ಕನಿಷ್ಠ ಅಂಕ 33% ನಿಗದಿ ಮಾಡಲಾಗಿತ್ತು. ಇನ್ನು ಕೊಟ್ಟೂರಿನ ಇಂದು ಪಿಯು ಕಾಲೇಜಿನ 2 ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಿಶಾ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಿಬಿದ್ರೆಯ ಆಳ್ವಾಸ್ ಕಾಲೇಜಿನ ದಿಶಾ 600ಕ್ಕೆ 600 ಅಂಕ ಗಳಿಸಿದ್ದಾರೆ ಮತ್ತು ಕಲಾ ವಿಭಾಗದಲ್ಲಿ ಅರ್ಚನಾ, ಸಂಗೀತ 600ಕ್ಕೆ 598 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇತಿಹಾಸದಲ್ಲಿ for the first time ರಿಸಲ್ಟನ್ನು 86.48 ಈಸ್ ದ ರಿಸಲ್ಟು. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಈ ಸತಿ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸ್ ಇಸ್ 13%. ಆಲ್ ಫ್ರೆಷರ್ಸು
ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ವೆರಿ ಹ್ಯಾಪಿ ಮ್ಯಾಮ್, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಮೈ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು, ದೇ ಆರ್ ಬೀನ್ ಅ ಗ್ರೇಟ್ ಸಪೋರ್ಟ್, ಬೀನ್ ಶುಭ್ರಾ ಮ್ಯಾಮ್ ಆ್ಯಂಡ್ ನೇತಾ ಮ್ಯಾಮ್ ಆಲ್ಸೋ, ಆ್ಯಂಡ್ ಇವನ್ ಮೈ ಪೇರೆಂಟ್ಸ್ ಲೈಕ್ ನಮ್ಮ ಮಾಮ, ನಮ್ಮಮ್ಮ, ಆಮೇಲೆ ನಮ್ಮಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡೋದು ಮ್ಯಾಮ್. ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ತೆಗೆಯೋದು. ಆ್ಯಂಡ್ ದಿ ಕಾಲೇಜ್, AC ಕಾಲೇಜ್, ಇಟ್ ಹ್ಯಾಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಫಾರ್ ದಿ 2026ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. ಮೂಡಬಿದ್ರೆಯ ಎಕ್ಸಲೆಂಟ್ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ PU ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ತನ್ಮಯ ಎ ಕೋಟೆ ಅವರು ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 597 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. Today is a very special moment. I'm very happy that I got 597 out of 600. I would like to thank excellent group of institution Moodbidre, respected chairman. ತುಮಕೂರು ಜಿಲ್ಲೆಯ ಕುಣಿಗಲ್ನ ಅರವಿಂದ್ ರೆಸಿಡೆನ್ಷಿಯಲ್ PU ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಕೀರ್ತಿ ಕೃಷ್ಣ ಹೆಗಡೆಗೆ 600ಕ್ಕೆ 595 ಅಂಕ ಗಳಿಸಿ 4ನೇ ರ್ಯಾಂಕ್ ಪಡೆದಿದ್ದಾರೆ. ಸ್ನೇಹ ಎಲ್ ಅವರು 594 ಅಂಕ ಗಳಿಸಿ 5ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ರೆಸಿಡೆನ್ಷಿಯಲ್ PU ಕಾಲೇಜಿನ ವಿದ್ಯಾರ್ಥಿ ಶ್ರೇಯಸ್ ಗೌಡ ಎಸ್ 593 ಅಂಕ ಗಳಿಸಿ 6ನೇ ರ್ಯಾಂಕ್ ಪಡೆದಿದ್ದಾರೆ ಮತ್ತು ಕರಣ್ ಸಿಂಗ್ ಕಟ್ಟೆ 591 ಅಂಕ ಗಳಿಸಿ 8ನೇ ರ್ಯಾಂಕ್ ಪಡೆದಿದ್ದಾರೆ. ರಾಕೇಶ್ ಗೌಡ 590 ಅಂಕ ಗಳಿಸಿ 9ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಮತ್ತು ಆಕಾಶ್ ಇ, ಸುಷ್ಮಿತಾ ಎಂ 588 ಅಂಕ ಗಳಿಸಿ 10ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಯ್, ನಾನು ಕೀರ್ತಿ ಹೆಗ್ಡೆ. ನಾನು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಿಂದ ಇಲ್ಲಿಗೆ ಬಂದಿರೋದು. ನಾನಿಲ್ಲಿ ₹1 ಸ್ಕಾಲರ್ಶಿಪ್ನ ಸೆಲೆಕ್ಟ್ ಆದೆ. ಇಲ್ಲಿ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆಗಿರೋ MK ಅಶೋಕ್ ಸರ್ ಅವರಿಗೆ ಫಸ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನನ್ನು ಇಲ್ಲಿ ಸೇರಿಸಿರೋ ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರವಿಂದ್ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಯಾವಾಗಲೂ ಮಕ್ಕಳು ಜೊತೆಗೆ ಇರ್ತಾರೆ. ಈವ್ನಿಂಗ್ ಕೂಡ ಇಲ್ಲಿ ಮಕ್ಕಳಿಗೆ ಸ್ಟಡಿ ಮಾಡಿಸ್ತಾರೆ. ನಮಗೆ ಬೇಕಾಗಿರೋ ಸ್ಟಡಿ ಮಟೀರಿಯಲ್ಸ್, ಲ್ಯಾಬ್ ಪ್ರತಿಯೊಂದನ್ನು ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಇಷ್ಟು ನಾನು ಈ ಬಾರಿ ರಿಸಲ್ಟ್ 595 ತೆಗೆದಿದ್ದೀನಿ 600ಗೆ. ಅದು ಈ ಫೆಸಿಲಿಟಿಯಿಂದ ಸಾಧ್ಯ ಆಯಿತು. ಸೊ ಎಲ್ಲ ಲೆಕ್ಚರರ್ಸ್ಗೆ. ಸಿನಿಮಾ ಸೀರಿಯಲ್ನಲ್ಲಿ ಬ್ಯುಸಿ ಇದ್ರೂ ಕೂಡ ನಟಿ ಅಂಕಿತಾ ಜಯರಾಮ್ ಉತ್ತಮ ಸಾಧನೆ ಮಾಡಿದ್ದಾರೆ. PUCಯಲ್ಲಿ 97% ಅಂಕ ಗಳಿಸಿದ್ದಾರೆ. ಬೆಂಗಳೂರಿನ SSMRV ಕಾಲೇಜಿನಲ್ಲಿ PUC ವ್ಯಾಸಂಗ ಮಾಡ್ತಿದ್ದ ಅಂಕಿತಾ ವೇದ, ಕ್ರಾಂತಿ, ಯುವರತ್ನ, ರತ್ನನ್ ಪ್ರಪಂಚ, ಕಾಗದ ಭರಾಟೆ ಚಿತ್ರದಲ್ಲಿ ನಟಿಸಿದ್ದಾರೆ. ಪ್ರಸ್ತುತ ಕರ್ಣ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂಕಿತಾ ನಟಿಸುತ್ತಿದ್ದಾರೆ. ಬೆಳಗಾವಿ ನಗರದ ಧ್ವನಿ ಸಂತೋಷ ಕುಲಕರ್ಣಿ 600 ಅಂಕಕ್ಕೆ 599 ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಗೋಗಟೆ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದು ಶಾಲಾ ಶಿಕ್ಷಕರು, ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಜಯಪುರದ ರೇಡಿಯಂಟ್ PU ಕಾಲೇಜಿನ ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗದಲ್ಲಿ ನುಜತ್ ಫಾತಿಮಾ ತಾಳಿಕೋಟೆ 596 ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿನಿ ಸಾಧನೆಗೆ ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು, ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋಲಾರ ಜಿಲ್ಲೆ KGF ತಾಲೂಕಿನ ಬೇತಮಂಗಲದ ಸಾಯಿ PU ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಮದನ್ ವಿಜ್ಞಾನ ವಿಭಾಗದಲ್ಲಿ 600 ಅಂಕಕ್ಕೆ 596 ಅಂಕ ಗಳಿಸಿ ಸಾಧನೆ ಮಾಡಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ SDC ಕಾಲೇಜಿನ ವಿದ್ಯಾರ್ಥಿನಿ ಅರ್ಚನಾ 600 ಅಂಕಗಳಿಗೆ 595 ಅಂಕ ಗಳಿಸುವ ಮೂಲಕ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿನಿ ಸಾಧನೆಗೆ ಕುಟುಂಬಸ್ಥರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಮಠದ BGS ಕಾಲೇಜಿನ ವಿದ್ಯಾರ್ಥಿನಿ ಭುವನ್ 600 ಅಂಕಕ್ಕೆ 596 ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಇನ್ನು ಹಾಸನದ APJ PU ಕಾಲೇಜಿನ ವಿದ್ಯಾರ್ಥಿನಿ ಅರ್ಪಿತಾ HG ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅರ್ಪಿತಾ HG ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 597 ಅಂಕಗಳನ್ನು ಗಳಿಸುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. 4 ವಿಷಯಗಳಲ್ಲಿ 100ಕ್ಕೆ 100 ಅಂಕ ಪಡೆದುಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ವಿಜಯ PU ಕಾಲೇಜಿನಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಂಡಿದೆ. ಕಾಲೇಜಿನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿನಿ ಗಮನಶ್ರೀ 591 ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಈಗ ದೇಶದ ಪ್ರಮುಖ ಸುದ್ದಿಗಳು.
ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ 7ನೇ ವೇತನ ಆಯೋಗ ಜಾರಿ ಮಾಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಿರ್ಮುಂನಲ್ಲಿ ಸಾರ್ವಜನಿಕ ರ್ಯಾಲಿ ಉದ್ದೇಶಿಸಿ ಮಾತನಾಡಿರುವ ಅವರು, ಬಿಜೆಪಿ 7ನೇ ವೇತನ ಆಯೋಗದ ಪ್ರಯೋಜನಗಳನ್ನು ಪಶ್ಚಿಮ ಬಂಗಾಳದ ಉದ್ಯೋಗಿಗಳಿಗೆ ಒದಗಿಸಲಿದೆ. ಮೇ 4ರಂದು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸೋತು ಸುಣ್ಣವಾಗಲಿದ್ದು ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಅಂತಂದರು. ಮಣಿಪುರದ ಟ್ರೋಗ್ಲಾ ಓಬಿಯಲ್ಲಿ ನಡೆದ ಹಿಂಸಾಚಾರದ ಕುಟುಂಬಗಳಿಗೆ ನ್ಯಾಯಕ್ಕಾಗಿ ಆಲ್ ಮಣಿಪುರ್ ಯುನೈಟೆಡ್ ಕ್ಲಬ್ಸ್ ಆರ್ಗನೈಸೇಷನ್ ಭಾರೀ ಪ್ರತಿಭಟನೆಯನ್ನು ನಡೆಸಿತು. ಇಂಪಾಲ್ನಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು. ಸಿಕ್ಕಿಂನಲ್ಲಿ ನಿರಂತರವಾಗಿ ಹಿಮಪಾತ ಸಂಭವಿಸ್ತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹಲವೆಡೆ ರಸ್ತೆಗಳು ಸಂಪೂರ್ಣವಾಗಿ ಹಿಮಾವೃತವಾಗಿದೆ. ಭಾರತದ ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಎಪಿ ಸಿಂಗ್ರನ್ನ ಅಮೆರಿಕಾಗೆ ಸ್ವಾಗತಿಸುತ್ತೇವೆ ಅಂತ ಸೆರ್ಗಿಯೋ ಗೋರ್ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದು, ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಅಮೆರಿಕಾಗೆ ಬರುವಂತೆ ಸ್ವಾಗತಿಸುತ್ತೇವೆ. ನಾವು ಭಾರತದೊಂದಿಗೆ ಉತ್ತಮ ಸಹಕಾರವನ್ನ ಎದುರು ನೋಡ್ತಿದ್ದೇವೆ ಅಂದಿದ್ದಾರೆ. ಈಗ ಅನಂತ್ ಅಂಬಾನಿಯವರ ಹುಟ್ಟುಹಬ್ಬದ ಪ್ರಮುಖ ಸುದ್ದಿಗಳು. ಅನಂತ್ ಅಂಬಾನಿಯವರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ದೇಗುಲದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ರಾಜರಾಜೇಶ್ವರಿ ದೇವಾಲಯದ ಕೈಲಾಶ ಆಶ್ರಮದಲ್ಲಿ ಅನಂತ್ ಅಂಬಾನಿ ಪರವಾಗಿ ವಿಶೇಷ ಸಂಕಲ್ಪ ಪೂಜೆ ಮಾಡಲಾಯಿತು. ಜಗದ್ಗುರು ಆಚಾರ್ಯ ಮಹಾಮಂಡಳೇಶ್ವರ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಅಂಬಾನಿ ಕುಟುಂಬಕ್ಕೆ ಆರೋಗ್ಯ ಸಂಪತ್ತು ಹೆಚ್ಚಾಗಲಿ, ಸೇವಾ ಮನೋಭಾವ ಮತ್ತಷ್ಟು ಹೆಚ್ಚಾಗಲಿ, ದೇವಿಯ ಆಶೀರ್ವಾದ ಸದಾಕಾಲ ಅಂಬಾನಿ ಕುಟುಂಬದ ಮೇಲೆ ಇರಲಿ ಅಂತ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಆಶೀರ್ವದಿಸಿದ್ದಾರೆ. ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ಗುಯಿಶನಾಥ ಧಾಮದಲ್ಲಿ ಅನಂತ್ ಅಂಬಾನಿ ಜನ್ಮದಿನವನ್ನು ಆಚರಿಸಲಾಯಿತು. ಈ ವೇಳೆ ಅನಂತ್ ಅಂಬಾನಿ ಹೆಸರಿನಲ್ಲಿ ಹೋಮ ಹವನ ನಡೆಸಲಾಯಿತು. ಶ್ರೀ ಅನಂತ್ ಅಂಬಾನಿಯವರ ಜನ್ಮದಿನದ ಅಂಗವಾಗಿ ರಿಲಯನ್ಸ್ ವತಿಯಿಂದ ಶಿರಡಿಗೆ ಆಹಾರ ಧಾನ್ಯಗಳನ್ನು ಕಳಿಸಲಾಗಿತ್ತು. ಸಾಯಿಬಾಬಾ ಸನ್ನಿಧಿಯ ಶ್ರೀ ಸಾಯಿಬಾಬಾ ಪ್ರಸಾದಾಲಯದಲ್ಲಿ ಅನ್ನದಾನ ಕಾರ್ಯಕ್ರಮದ ಭಾಗವಾಗಿ ಪ್ರಸಾದಾಲಯದಲ್ಲಿ ಭಕ್ತರಿಗೆ ವಿಶೇಷ ಪ್ರಸಾದವನ್ನು ನೀಡಲಾಯಿತು. ಆರತಿ ಸಮಯದಲ್ಲಿ ಸಾಯಿಬಾಬಾರಿಗೆ ನೀಲಿ ಬಟ್ಟೆಗಳು ಮತ್ತು ಶಾಲುಗಳನ್ನು ಅರ್ಪಿಸಲಾಯಿತು. ಹೈದರಾಬಾದ್ನಲ್ಲಿ ಅನಂತ್ ಅಂಬಾನಿಯವರ ಜನ್ಮ ದಿನಾಚರಣೆಯನ್ನ ಭವ್ಯವಾಗಿ ಆಚರಿಸಿದ್ದು, ಹೈದರಾಬಾದ್ನ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗಿತ್ತು. ರಿಲಯನ್ಸ್ ಫೌಂಡೇಶನ್ನ ಆರ್ಥಿಕ ಬೆಂಬಲದೊಂದಿಗೆ ಮನ್ನಾ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಬಂಜಾರ ಹಿಲ್ಸ್ನಲ್ಲಿರುವಂತಹ ಎನ್ಬಿಟಿ ನಗರ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹವನ್ನು ಸೃಷ್ಟಿಸಿತು. ಇನ್ನು ಯೋಗ ಗುರು ಬಾಬಾ ರಾಮದೇವ್ ವಿಶೇಷವಾಗಿ ಅನಂತ್ ಅಂಬಾನಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ರು. ವಿಶೇಷ ಹೋಮದ ಜೊತೆ ಪ್ರವಚನ ನೀಡುತ್ತೆ ಅಂತ ಶುಭ ಹಾರೈಸಿದ್ರು. ಇನ್ನು ಕೇರಳದ ತ್ರಿಪ್ರಂಗೋಡ್ ಶಿವಕ್ಷೇತ್ರದಲ್ಲಿ ವಿಶೇಷ ಹೋಮ ಹವನ ಮಾಡಲಾಯಿತು. ಈ ಮೂಲಕ ಅನಂತ್ ಅಂಬಾನಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. To Triprangood Mahadeva temple, he has given to the construction of the Velakkumadam. ಕೇರಳದ ತಿರೂರಿನ ಮಹಾದೇವ ದೇಗುಲದಲ್ಲಿ ಅನಂತ್ ಅಂಬಾನಿ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ನಡೆಯಿತು.